ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಐಫೋನ್ 12 ಸೀರೀಸ್ನ ಬೆಲೆ ಏನಿದೆ ಅದು ಬೇರೆ ದೇಶಕ್ಕೆ ಕಂಪೇರ್ ಮಾಡುವಾಗ ನಮ್ಮ ಒಂದು ಭಾರತ ದೇಶದಲ್ಲಿ ತುಂಬಾನೇ ಜಾಸ್ತಿ ಇದೆ. ಸೊ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದರೆ, ಈಗ ರೀಸೆಂಟ್ ಆಗಿ ಐಫೋನ್ 12 ಸೀರೀಸ್ ಅನ್ನ ಲಾಂಚ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ರಲ್ವಾ. ಸೊ ಇವಾಗ ನೋಡಿದ್ರೆ ಆ ಒಂದು ಪ್ರೈಸ್ ಅನ್ನ ಬೇರೆ ದೇಶಕ್ಕೆ ಕಂಪೇರ್ ಮಾಡಿ ನೋಡುವಾಗ ನಮ್ಮ ಒಂದು ದೇಶದಲ್ಲಿ ತುಂಬಾನೇ ದುಬಾರಿ ಆಗಿದೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಐಫೋನ್ ಸೀರೀಸ್ದು ಐಫೋನ್ 12 ಪ್ರೋ ತಗೊಳ್ಳೋಣ. ಇದು ನಮ್ಮ ಒಂದು ಭಾರತ ದೇಶದಲ್ಲಿ 1,20,000 ರೂಪಾಯಿ ಅಂತ ಅನ್ಕೊಂಡ್ರೆ ಪ್ರೈಸ್ ರೇಂಜು, ಇದೇ ನಮಗೆ ದುಬೈಯಲ್ಲಿ ಬರೀ 84,000 ರೂಪಾಯಿಗೆ ಸಿಗುತ್ತೆ. ಸೊ ಹಾಗಂತ ನಾವು ದುಬೈಗೆ ಹೋಗಿ ಐಫೋನ್ 12 ಪ್ರೋನ ಖರೀದಿಸೋಣ ಅಂತ ನೋಡಿದ್ರೆ, ಈಗ ಫ್ಲೈಟ್ನ ಬುಕ್ ಮಾಡಿದ್ರು ನಮಗೆ ಒಂದು ಹೋಗಿ ಬರೋಕ್ಕೆ 18,000 ರೂಪಾಯಿ ಆಗ್ಬೋದು. ಮತ್ತೆ ಇನ್ನೊಂದು 10,000 ರೂಪಾಯಿ ಅಲ್ಲಿ ಊಟಕ್ಕೆ, ಕಾರಿಗೆ, ಅದಕ್ಕೆಲ್ಲ ಇಟ್ಕೊಂಡ್ರು ಅಂದರೆ ಸ್ಟೇ ಮಾಡೋಕ್ಕೆ. ಮತ್ತೆ ಇನ್ನೊಂದು ಐಫೋನ್ 12 ಪ್ರೋನ 84,000 ರೂಪಾಯಿಗೆ ಪರ್ಚೇಸ್ ಮಾಡಿಕೊಂಡ್ರು ಟೋಟಲ್ ಆಗಿ ನಮಗೆ 1,12,000 ರೂಪಾಯಿ ಆಗುತ್ತೆ. ನಮ್ಮ ಕೈಯಲ್ಲಿ ಇನ್ನೊಂದು 6,000 ರೂಪಾಯಿ ಎಕ್ಸ್ಟ್ರಾ ಉಳಿಯುತ್ತೆ. ಹಾಗಂತ ನಾನು ನೀವು ದುಬೈಗೆ ಹೋಗಿ ಒಂದು ಐಫೋನ್ 12 ಪ್ರೋನ ಖರೀದಿಸಬೇಕು ಅಂತ ಹೇಳ್ತಾ ಇಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತಾ ಇದ್ದೀನಿ. ಯಾಕೆ ಐಫೋನ್ನ ಬೆಲೆ ನಮ್ಮ ದೇಶದಲ್ಲಿ ಜಾಸ್ತಿ ಇದೆ, ಬೇರೆ ದೇಶದಲ್ಲಿ ಕಡಿಮೆ ಇದೆ? ಸೊ ಮೇನ್ ಆಗಿ ನೋಡ್ಬೇಕಂದ್ರೆ, ಈಗ ರೀಸೆಂಟ್ ಆಗಿ ಬಂದ GST, ಸೊ ಅದು ಒಂದು ಮೇನ್ ಕಾರಣ ಇರ್ಬೋದು. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ, ಏನೆಲ್ಲ ಈ ಒಂದು ಐಫೋನ್ 12 ಸೀರೀಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರೆ ಅದನ್ನ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಸೊ ಚೈನಾದಿಂದ ಇಲ್ಲಿಂದ ಇಂಪೋರ್ಟ್ ಮಾಡಿ ತರಲಿಕ್ಕೆ, ಸೊ ಇಂಪೋರ್ಟ್ ಟ್ಯಾಕ್ಸು, ಚಾರ್ಜಸ್ಸು ಇದೆಲ್ಲ ಸೇರಿ ಈ ಒಂದು ಐಫೋನ್ 12 ಪ್ರೋನ ಬೆಲೆ ನಮ್ಮ ಒಂದು ಭಾರತ ದೇಶದಲ್ಲಿ ತುಂಬಾನೇ ದುಬಾರಿ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡ್ಬೇಕಂದ್ರೆ, ಈಗ ರೀಸೆಂಟ್ ಆಗಿ ನಡೆದ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ಸೇಲ್ ಅಲ್ಲಿ ಐಫೋನ್ SE 30,000ಕ್ಕೆ, ಐಫೋನ್ XR 37,000ಕ್ಕೆ, ಐಫೋನ್ 11 50,000ಕ್ಕೆ ಅಂತ ಎಲ್ಲ ಒಂದು ಮೊಬೈಲ್ಗಳ ಬೆಲೆ ಅರ್ಧಕ್ಕೆ ಡಿಸ್ಕೌಂಟ್ ಮಾಡಿ ಅರ್ಧ ಪ್ರೈಸ್ಗೆ ಕೊಟ್ಟರು. ಸೊ ಇದು ಹೇಗೆ ಸಾಧ್ಯ ಅಂತ ನೋಡಿದ್ರೆ, ಏನು ರೀಸೆಂಟ್ ಆಗಿ ಎಲ್ಲ ಹಳೆ ಮಾಡೆಲ್ಗಳು ಮ್ಯಾನುಫ್ಯಾಕ್ಚರ್ ಆಗಿದೆ. ಇದು ಚೆನ್ನೈನಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದ್ದು, ಸೊ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಕಾರಣ ಇವರಿಗೆ ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಚಾರ್ಜಸ್ ಏನೂ ಇಲ್ಲ, ಟ್ಯಾಕ್ಸಸ್ ಏನು ಜಾಸ್ತಿ ಬಿದ್ದಿಲ್ಲ. ಸೊ ಅದಕ್ಕೋಸ್ಕರ ಈ ಎಲ್ಲ ಐಫೋನ್ಗಳ ಬೆಲೆ ತುಂಬಾನೇ ಅರ್ಧಕ್ಕೆ ಮಾಡಿ ಕೊಟ್ಟಿದ್ದಾರೆ. ಸೊ ಮುಂದಿನ 2021-22ರಲ್ಲಿ ಏನು ಐಫೋನ್ 12 ಸೀರೀಸ್ ಇದೆ ಅದನ್ನ ಭಾರತದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ ಅಂತಾನು ಈ ಒಂದು ಐಫೋನ್ ಅವರು ತಿಳಿಸಿದ್ದಾರೆ. ಸೊ ನೋಡೋಣ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೋ ಇಲ್ಲೋ ಅನ್ನೋದು. ಸೊ ಆದ್ರೆ ಇಷ್ಟಕ್ಕೊಂದು ಹಣ ಕೊಟ್ಟು ಈ ಒಂದು ಮೊಬೈಲ್ಗಳನ್ನ ಪರ್ಚೇಸ್ ಮಾಡ್ಕೊಳ್ಳೋನು ಖಂಡಿತವಾಗ್ಲೂ ಬಕ್ರಾನೆ. ಏನ್ ಮಾಡೋಣ, ದುಡ್ಡು ಇಟ್ಕೊಂಡವರು ತಕ್ಕೊಳ್ತಾರೆ, ನಾವಂತೂ ಸಾಲ ಮಾಡಿ ತಕ್ಕೊಳ್ಳೋದೇ ಬೇಡ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬಿಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.